ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ತೊಂಡೆಕಾಯ್ದು ಸಾಂಬಾರು ಮಾಡ್ತಿದ್ದೇನೆ. ತೆಂಗಿನಕಾಯಿ ಹಾಕಿ ಮಾಡ್ತಿದ್ದೇನೆ. ನಮ್ಮ ಕಡೆ ಉಡುಪಿ ಕಡೆ ಹೇಗೆ ಮಾಡ್ತಾರೆ ಆ ರೀತಿ ಮಾಡ್ತಿದ್ದೇನೆ. ಇದಕ್ಕೊಂದು ಸ್ವಲ್ಪ ಒಂದು ಇಡಿಯಷ್ಟು ಬೇಳೆ ತೊಗೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಕಡಲೆಕಾಳು ಹಾಕಿ ಮಾಡ್ತಾಯಿದ್ದೇನೆ ಇದ್ರ ಜೊತೆಯಲ್ಲಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇದರೊಟ್ಟಿಗೆಲ್ಲ ಬೇಯಿಸ್ಕೊಳ್ಬೇಕು. ಇವಾಗ ಬೇಯಿಸ್ಕೊಳ್ಳಿಕ್ಕೆ ಬೇಳೆ ಮತ್ತು ಕಡಲೆ ಹಾಕಿದ್ದೇನೆ. ಮತ್ತು ಇದನ್ನು ಕೂಡ ಬೇಯಿಸ್ಕೊಳ್ಬೇಕು. ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತೇನೆ. ಇವಾಗ ಚೆನ್ನಾಗಿ ಬೇಯುತ್ತೆ. ಇದು ನೀವು ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೋದು, ಡೈರೆಕ್ಟ್ ಬೇಯಿಸ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೇನೆ. ಇದಕ್ಕೆ ಕೂಡ ಸ್ವಲ್ಪ ಅರಿಶಿನ ಹಾಕ್ತೇನೆ. ಮತ್ತು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೇನೆ ನಾನು. ಅದರಿಂದ ಚೆನ್ನಾಗಿ ಬೇಯುತ್ತೆ. ಕಡಲೆ ಕೂಡ ಹಾಕಿದ್ದೇನಲ್ಲ, ಬೇಳೆ ಒಟ್ಟಿಗೆ ಬೇಯಬೇಕು. ಅದರಿಂದ ಒಂದು 1/4 ಸ್ಪೂನ್ ಎಣ್ಣೆ ಹಾಕಿದರೆ ನಿಮಗೆ ಚೆನ್ನಾಗಿ ಬೇಯುತ್ತೆ. ಇವಾಗೆಲ್ಲ ಬೇಯಿಸ್ಕೊಳ್ಳೋಣ ಇದನ್ನು. ಇವಾಗ ನೋಡಿ, ಅದು ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೇಯುವಷ್ಟರಲ್ಲಿ ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೇನೆ, 1ರಿಂದ 1.5 ಸ್ಪೂನಷ್ಟು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 1/4 ಸ್ಪೂನಷ್ಟು ಇದು ಮೆಂತ್ಯ, ಮತ್ತು ಒಂದು ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೇನೆ. ಇದು ಅಕ್ಕಿ ಹಾಕೋದಂದರೆ ಇದು ಸ್ವಲ್ಪ ಗಟ್ಟಿ ಬರಬೇಕು ನಮಗೆ ಸಾಂಬಾರು, ಇಲ್ಲಾಂದರೆ ಸ್ವಲ್ಪ ನೀರಾಗುತ್ತೆ. ಅದರಿಂದ ಅಕ್ಕಿ ಹಾಕ್ತಾಯಿದ್ದೇನೆ ಸ್ವಲ್ಪ. ಮತ್ತು ನಿಮಗೆ 1 ಸ್ಪೂನಷ್ಟು ಉದ್ದಿನಬೇಳೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಮತ್ತು ಲಾಸ್ಟಲ್ಲಿ ಇದು ಎಲ್ಲ ಹುರ್ಕೊಂಡು ಆದಮೇಲೆ ನೀವು ಕೆಂಪು ಮೆಣಸಿನ್ಕಾಯಿ ಹಾಕಬೇಕು. ಇವಾಗ ಫಸ್ಟ್ ಇದನ್ನೆಲ್ಲ ಹುರ್ಕೊಳ್ಳೋಣ. ನೋಡಿ, ಈಗ ಫ್ರೈ ಆಯಿತು. ಇವಾಗ ಇದನ್ನು ತೆಂಗಿನಕಾಯಿ ಜೊತೆಯಲ್ಲಿ ರುಬ್ಕೊಳ್ಬೇಕು. ನಾನು ಇನ್ನೊಂದು 3-4 ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ, ಹಸಿ ತೆಂಗಿನಕಾಯಿದು. ಈ ಮಸಾಲೆ ಎಲ್ಲ ಇದ್ರ ಜೊತೆಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಇದೊಂದು 4ರಿಂದ 5 ಸ್ಪೂನ್ ಇದೆ, ಇಷ್ಟು ಬೇಕಾಗುತ್ತೆ. ಮತ್ತು ಇದರ ಒಟ್ಟಿಗೆ ಸ್ವಲ್ಪ ಹುಳಿ ಕೂಡ ಹಾಕ್ತಾಯಿದ್ದೀನಿ. ಅದರೊಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಬೋದು, ರಸ ತೆಗೆದು ಹಾಕಬೇಕು ಅಂತಿಲ್ಲ. ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಇವಾಗ ಇದೆಲ್ಲ ಹಾಕಿ ಈಗ ನೋಡಿ, ಇದು ಫ್ರೈ ಆಗ್ತಾಯಿದೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ನೀವು ಇದು 2 ಬ್ಯಾಡಗಿ ಮತ್ತು 2 ಗುಂಟೂರು ತಗೊಂಡಿದ್ದೇನೆ, ಇದನ್ನು ಕೂಡ ಹಾಕಿ ಇವಾಗ ಫ್ರೈ ಮಾಡಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ಇದು ಆ ಕಡೆ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ ಕುಕ್ಕರಲ್ಲಿ, ಮತ್ತು ತೊಂಡೆಕಾಯನ್ನು ಅದು ಮತ್ತು ಬೇಯೋವರೆಗೆ ಟೈಮು ಇರುತ್ತಲ್ವ, ಅಷ್ಟರಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಟೈಮ್ ಕೂಡ ಸೇವ್ ಆಗುತ್ತಲ್ಲ ಅದರಿಂದ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಿಮಗೆ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಇದನ್ನು ತೆಂಗಿನಕಾಯಿ ಜೊತೆಯಲ್ಲಿ ರುಬ್ಕೊಳ್ಬೇಕು. ಇವಾಗ ಬೇಳೆ ಮತ್ತು ಕಡಲೆ ಬೆಂದಿದೆ ನೋಡಿ. ಅದು ಚೆನ್ನಾಗಿ ಮಿಕ್ಸಾಗಿ ಬೇಯಬೇಕು ಈ ರೀತಿ ಕಡಲೆ. ಮತ್ತು ಇವಾಗ ಇದು ತೊಂಡೆಕಾಯಿ ಬೆಂದಿದೆಯಲ್ಲ, ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೇನೆ. ಇದು ಬೇಯಿಸಿದ ನೀರಿದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ಳಿ ಜೊತೆಯಲ್ಲಿ. ಯಾಕಂದರೆ ನಮಗೆ ವಿಟಮಿನ್ಸ್ ಎಲ್ಲ ನೀರಲ್ಲೇ ಹೋಗಿರುತ್ತೆ, ಅದರಿಂದ ನೀರು ಬಿಸಾಡಬೇಡಿ. ನಿಮಗೆ ಎಕ್ಸ್ಟ್ರಾ ನೀರು ಬೇಕಾದಾಗ ಆ ನೀರನ್ನು ಹಾಕ್ಕೊಂಡ್ರೆ ಆಯಿತು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ಇದೊಂದು 2 ಕುದಿ ಬರಬೇಕು. 2 ಕುದಿ ಬಂದಮೇಲೆ ನಾವು ತೆಂಗಿನಕಾಯಿ ರುಬ್ಕೊಂಡಿದ್ವಿ ಅದನ್ನು ಹಾಕಬೇಕು. ಇವಾಗ 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ನಾನು, ಇದು ಕಲ್ಲುಪ್ಪು. ಮತ್ತು ಒಂದು ಚಿಕ್ಕದೊಂದು ಪೀಸು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡದಿದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದೊಂದು ಸ್ವಲ್ಪ ಸಿಹಿ ಬಂದರೆ ಚೆನ್ನಾಗಿರುತ್ತೆ ಅಂತ ಬೆಲ್ಲ ಹಾಕೋದು. ಇವಾಗ ಇದೊಂದು 2 ನಿಮಿಷ ಕುದಿ ಬರಬೇಕು. ನೋಡಿ, ಈಗ ಇದು ಕುದೀತಾ ಇದೆ. ಇದು ಕುದೀತಾ ಇರುವಾಗ ಇದಕ್ಕೊಂದು ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮತ್ತೊಂದು ಸ್ವಲ್ಪ ಕರಿಬೇವು ಎಲೆ ಹಾಕ್ತಾಯಿದ್ದೇನೆ. ಇದಕ್ಕೆ ಒಗ್ಗರಣೆ ಏನಿಲ್ಲ, ಹಾಗೇ ಊಟ ಮಾಡ್ಬೋದು. ಬೇಕಾದರೆ ನೀವು ಒಗ್ಗರಣೆ ಹಾಕ್ಕೊಳ್ಬೋದು. ಅದೇ ತೆಂಗಿನಕಾಯಿ ಹಾಕಿ ಮಾಡೋದು ಸಾಂಬಾರಿಗೆ ಒಗ್ಗರಣೆ ಜಾಸ್ತಿ ಹಾಕಲ್ಲ ನಾವು ಈ ಕಡೆ ಎಲ್ಲ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಮಿಕ್ಸ್ ಮಾಡ್ತೇನೆ. ಇವಾಗ ನೋಡಿ, ಇದು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ತೆಂಗಿನಕಾಯಿ ರುಬ್ಬಿ ಇಟ್ಕೊಂಡಿದ್ದೇನಲ್ಲ ಇದನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ಖಾರದ ಪುಡಿ ಎಲ್ಲ ಏನು ಬೇಕಿಲ್ಲ, ಯಾಕೆಂದರೆ ಇದು ನಾವು ತೆಂಗಿನಕಾಯಿ ರುಬ್ಕೊಳ್ಳುವಾಗನೇ ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೇವಲ್ಲ, ಅದೇ ಖಾರ ಸಾಕಾಗುತ್ತೆ. ನೋಡಿ, ಇವಾಗ ತೆಂಗಿನಕಾಯಿ ಹಾಕಿದ್ದೇನಲ್ಲ ರುಬ್ಬಿದ್ದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಕೂಡ. ನೀವು ಉಡುಪಿ ಕಡೆ ಬಂದರೆ, ಉಡುಪಿ ಮಂಗಳೂರು ಈ ಕಡೆ ಎಲ್ಲ ನೀವು ಹೋಗಿರ್ಬೋದು, ಕೊಲ್ಲೂರು ಆ ಕಡೆ ಎಲ್ಲ ಇದೇ ಥರ ಸಾಂಬಾರು ಮಾಡೋದು. ತೆಂಗಿನಕಾಯಿ ಹಾಕಿ ಮಾಡ್ತಾರೆ, ಇದರಲ್ಲಿ ಸೌತೆ ಎಲ್ಲ ಮಾಡ್ತಾರೆ ನೋಡಿ, ಹಾಗೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ಮತ್ತು ತೊಂಡೆಕಾಯಲ್ಲಿ ಏನು ಮಾಡ್ತೀರಿ ನಂಗೆ ಕಮೆಂಟಲ್ಲಿ ಹೇಳಿ. ಮತ್ತು ಈ ಸಾಂಬಾರು ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಕಮೆಂಟಲ್ಲಿ ಹಾಕಿದರೆ ನಮಗೂ ಕೂಡ ಗೊತ್ತಾಗುತ್ತೆ ನಾವು ಮಾಡೋ ರೆಸಿಪಿ ಎಲ್ಲ ಹೇಗಿರುತ್ತೆ ಏನು ಅಂತ ನಮಗೂ ಕೂಡ. ಅದರಿಂದ ಕಮೆಂಟ್ ಮಾಡಿ ಹೇಳಿ. ಇವಾಗ ಇದು ಕುದಿಬೇಕು. ನಾವು ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಕುದಿಸಬಾರ್ದು, ಒಂದು 2-3 ಕುದಿ ಬರಬೇಕಷ್ಟೇ. ಇದು ಕುದಿ ಬಂದಮೇಲೆ ಆಯಿತು, ಆಮೇಲೆ ಏನು ಇದಕ್ಕೆ ಪ್ರೊಸೀಜರ್ ಇರೋಲ್ಲ, ಯಾಕೆಂದರೆ ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಇಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಮತ್ತೆ.
ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು 2 ಕುದಿ ಬಂದರೆ ಸಾಕು. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಇದು ಕಡಲೆ ಕೂಡ ಹಾಕಿದ್ದೇನೆ. ನಿಮ್ಮ ಹತ್ರ ಬಟಾಣಿ ಇದ್ರೆ ಬಟಾಣಿ ಕೂಡ ಹಾಕ್ಕೊಳ್ಬೋದು. ಇದ್ರ ಜೊತೆಯಲ್ಲಿ ಕಾಳುಗಳಿದ್ರೆ ಅವರ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಕಾಳುಗಳು ಕೂಡ ತಿನ್ಬೇಕಲ್ಲ ನಾವು, ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ. ಈ ರೀತಿಯ ಮಾಡಿಕೊಟ್ರೆ ಮಕ್ಕಳಿಗೆ ಇದ್ರ ಜೊತೆಯಲ್ಲಿ ತರಕಾರಿ ಜೊತೆಯಲ್ಲಿ ಕಾಳು ಕೂಡ ಹೋದಾಗೆ ಆಗುತ್ತಲ್ಲ, ತಿಂದಾಗೆ ಆಗುತ್ತೆ. ಒಂದು 2 ನಿಮಿಷ ಇದು ಕುದಿಲಿ. ನೋಡಿ ಈಗ ರೆಡಿಯಾಗಿದೆ. ತೊಂಡೆಕಾಯಿ, ಬೇಳೆ ಹುಳಿ, ತೆಂಗಿನಕಾಯಿ ಹಾಕಿ ಮಾಡಿರೋದು. ನಮ್ಮ ಉಡುಪಿ ಮಂಗಳೂರು ಕಡೆ ಸ್ಟೈಲಲ್ಲಿ ಮಾಡಿರೋದು. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಯಾವಾಗ ಬರೀ ಬೇಳೆ ಹಾಕಿ ತಿಂದು ತಿಂದು ನಮಗೆ ಬೋರ್ ಆಗಿರುತ್ತಲ್ಲ, ಆಗ ಒಂದೊಂದು ಟೈಮಲ್ಲಿ ನಾವೀಗ ತೆಂಗಿನಕಾಯಿ ಹಾಕಿ ಕೂಡ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಕೂಡ ಹಸಿ ತೆಂಗಿನಕಾಯಿ ಹಾಕಿ ಮಾಡೋದು. ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಒಂದು 2 ನಿಮಿಷ ಕುದಿ ಬಂದರೆ ಆಯಿತು. ನೋಡಿ ಈಗ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ತೊಂಡೆಕಾಯಿ ಬೇಳೆ ಹುಳಿ ರೆಡಿಯಾಗಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ತೊಂಡೆಕಾಯಿ ತುಂಬ ಒಳ್ಳೆಯದು. ಆದರೆ ತುಂಬ ಜನ ತೊಂಡೆಕಾಯಿ ತಿನ್ನೋಲ್ಲ. ಈಗ ತೊಂಡೆಕಾಯಿ ತಿನ್ನೋದು ಕಮ್ಮಿ ಮಾಡಿದ್ದಾರೆ. ನಮ್ಮ ಮನೇಲಿ ಕೂಡ ತೊಂಡೆಕಾಯಿ ಮಾಡೋದು ನಾವು ತುಂಬ ಕಡಿಮೆ ನಾವು. ಆದರೆ ಈ ಸಲ ನಾನು ತೊಂಡೆಕಾಯಿ ತಂದಿದ್ದೆ, ಮಾಡಿ ನೋಡೋಣ ಹೇಗಿದೆ ಅಂತ. ಮತ್ತು ಇದರಲ್ಲಿ ಪಲ್ಯ ಕೂಡ ಮಾಡ್ಬೋದು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಹೊಸ ವಿಡಿಯೋ ತಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.